ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತುಂಬ ಜನರ ಪ್ರಶ್ನೆ ಇದು, ಜೀವನ ಅಂದ್ರೇನು? ನಾನು ಎಷ್ಟೋ ಬಾರಿ ಹೇಳ್ತಿರ್ತೀನಿ, ಜೀವನದಲ್ಲಿ ನಾವು ಅಂದ್ಕೊಂಡ ರೀತಿ ಯಾವುದೂ ಆಗಲ್ಲ. ನಿಜ ಕಣ್ರಿ, ಎಷ್ಟೋ ಜನ ತುಂಬ ಕಷ್ಟದಲ್ಲಿರೋರಿದ್ದಾರೆ. ನಾನು ಕೆಲವೊಂದು ಬಾರಿ ಕಾರ್ಯಕ್ರಮದ ಮೂಲಕ ಹೊರಗಡೆ ಹೋದಾಗ ಯೋಚನೆ ಮಾಡ್ತೀನಿ, ಫುಟ್ಪಾತ್ನಲ್ಲಿ ಮಲಗಿರೋರನ್ನ, ಗುಡಿಸಲಿನಲ್ಲಿ ಸೋರುತ್ತಿರುವಂತಹ ಗುಡಿಸಲಿನಲ್ಲಿ ಮಲಗ್ತಿರೋರನ್ನ, ರಸ್ತೆ ಕೆಲಸದಲ್ಲಿ ನಿರತರಾಗಿರೋರನ್ನ, ಇಂತಹ ನೂರಾರು ಕಥೆಗಳು. ನಾನು ಹೇಳೋದಿಷ್ಟೇ ಬಂಧುಗಳೇ, ಕಷ್ಟ ಎಲ್ರಿಗೂ ಇದೆ. ಆದರೆ ನಾವು ಅದನ್ನು ಹೇಗೆ ಅಳವಡಿಸ್ಕೊಳ್ತೀವಿ, ನಾವು ಅದರಿಂದ ಹೇಗೆ ಗೆದ್ದು ಬರ್ತೀವಿ ಅನ್ನೋದು ಜೀವನ ನಮ್ಗೆ ಕಲಿಸುತ್ತೆ. ಜೀವನ ಅಂದರೆ ಗಂಟೆ ಗಂಟೆಗೆ ಒಂದು ಪಾಠ, ನಿಮಿಷ ನಿಮಿಷಕ್ಕೊಂದು ಅನುಭವ. ಈ ಅನುಭವದ ತರಗತಿಯಲ್ಲಿ ನಾವು ಗೆದ್ದು ಬೀಗಿದ್ರೆ ಫಲಿತಾಂಶದಲ್ಲಿ ಉತ್ತಮ ಬರುತ್ತೆ, ಇಲ್ಲಾಂದರೆ ಅನುತ್ತೀರ್ಣರಾಗ್ತೀವಿ. ಯಾರ್ಯಾರದೋ ಜೀವನದ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡ್ಕೊತ ಕೂತ್ರೆ ನಮ್ಮ ಜೀವನ ಮುಂದೆ ಹೋಗೋದು ಹೇಗೆ? ಅವ್ರು ಚೆನ್ನಾಗಿದ್ದಾರೆ, ಅವ್ರ ಹತ್ರ ಬಂಗಲೆ ಇದೆ, ಅವ್ರ ಹತ್ರ ಕಾರ್ ಇದೆ, ಅವ್ರ ಹತ್ರ ಬೈಕ್ ಇದೆ, ಆದರೆ ನನ್ನ ಹತ್ರ ಏನಿಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ನಿಮ್ಮ ಮುಖದ ಮೇಲೆ ಒಂದು ನಗು ಇದೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಇದೆಯಲ್ಲ, ಸಾಕು ಕಣ್ರಿ. ಇಲ್ಲಿ ಯಾರು ಹೊತ್ಕೊಂಡು ಹೋಗಲ್ಲ. ಹೋಗುವಾಗ ಬರುವಾಗ ಏನನ್ನು ಹೊತ್ಕೊಂಡು ಬಂದಿಲ್ಲ, ಹೋಗುವಾಗಲೂ ಕೂಡ ಏನನ್ನು ಹೊತ್ಕೊಂಡು ಹೋಗಲ್ಲ. ಜೀವನದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕಂದ್ರೆ ಏನಾದರೂ ಸಾಧನೆ ಮಾಡಿ ಅಷ್ಟೇ. ಮಾಡೋ ಕೆಲಸ ಒಳ್ಳೇದಾಗಿರಬೇಕು. ಒಂದು ಹೊತ್ತಿನ ತೊತ್ತು ಕೊಡ್ತಿದ್ಯಾ, ಒಂದು ಹೊತ್ತಿನ ಊಟ ಕೊಡ್ತಿದ್ಯಾ, ಅದಕ್ಕಿಂತ ಸೌಭಾಗ್ಯ ಯಾವುದೂ ಇಲ್ಲ ಬಂಧುಗಳೇ. ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಂಡು ಸಾಗುವುದೇ ಜೀವನ ಅಂತ ಹೇಳ್ತಾ, ಜೀವನ ಅನ್ನೋ ಪ್ರಶ್ನೆಗೆ ಇದು ನನ್ನ ಉತ್ತರ. ಹಾಗೆ ಇನ್ನೊಂದು ಮಾತು, ನಮ್ಮವ್ರು ಯಾರು? ಎಸ್, ಬಹಳಷ್ಟು ಜನರಿಗೆ ಕಾಡುವಂಥ ಪ್ರಶ್ನೆ ಇದು, ನಮ್ಮವ್ರು ಯಾರು ಅಂತ. ನಾವು ಎಷ್ಟೋ ಬಾರಿ ನಾವು ಅಂದ್ಕೊಂಡಿರ್ತೀವಿ, ಸುತ್ತಮುತ್ತ ಇರೋರು ಅಂದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಮವರು ಅಂತ. ಅಲ್ಲ, ಅವ್ರು ಯಾರು ನಮ್ಮವರಲ್ಲ. ಯಾಕೆ ಹೇಳಿ? ನೀನು ಕಷ್ಟದಲ್ಲಿದ್ದಾಗ ನಿನ್ನನ್ನು ಕೈ ಹಿಡಿದು ಯಾರ ಮೇಲೆತ್ತಾರೆ ನೋಡು, ಅವ್ರು ನಿನ್ನವರು, ಅವ್ರು ನಮ್ಮವರು. ಅದೇ ನೀನು ಕಷ್ಟದಲ್ಲಿದ್ದಾಗ ಇನ್ನೊಬ್ರ ಜೊತೆ ಹೀಯಾಳಿಸಿ ಮಾತಾಡ್ತಾರಲ್ಲ, ಇಲ್ಲ ಗೇಲಿ ಮಾಡಿಕೊಂಡು ನಗ್ತಾರಲ್ಲ, ಅವ್ರು ನಮ್ಮವ್ರು ಆಗೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ನಾನು ಹೇಳೋದಿಷ್ಟೇ, ಇಲ್ಲಿ ಯಾರಿಗೂ ಕೂಡ ನೀವು ಡಿಪೆಂಡ್ ಆಗಬೇಡಿ, ಯಾರನ್ನು ಕೂಡ ನಂಬೇಡಿ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಮ್ಮವರು ಎಲ್ಲ ಹಣ ಇದ್ದಾಗ ಮಾತ್ರ, ನೀವು ಸೋತಾಗ ಯಾರೂ ಬರಲ್ಲ. ಬರಲ್ಲ ಅಂತ ನಾನು ಹೇಳಲ್ಲ, ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಜನ ಬರ್ತಾರೆ. ನಾನು ಹೇಳೋದಷ್ಟೇ, ಇಲ್ಲಿ ನಮ್ಮವ್ರು ಯಾರಂತ ಹುಡ್ಕೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಳ್ಳೆಯವರಲ್ಲಿ ಒಳ್ಳೆಯವರನ್ನು ಹುಡುಕುವಂಥ ಕಾಲ ಇದು ಬಂಧುಗಳೇ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನನ್ನಿಂದನೇ ಸಾಧ್ಯ, ನಾನಿದ್ರೇನೆ ಎಲ್ಲ, ನಾನು ಖುಷಿ, ನಾನಿಷ್ಟ, ನಾನು ಸತ್ಯ ಅಂತ ಬದುಕಿದ್ರೆ ನಮ್ಮವರು ನಿಮ್ಮವರು ಅಂತ ಹುಡುಕೋ ಭಾವನೆಗಳು ಬರೋದಿಲ್ಲ ಬಂಧುಗಳೇ. ಹಾಗೆ ಸೋತಾಗ ಏನು ಮಾಡಬೇಕು? ತುಂಬ ಜನ ಕೇಳ್ತಾರೆ. ನಾನು ಹೇಳೋದು, ಸೋತಾಗ ಏನು ಮಾಡಬೇಕು ಅಂದರೆ, ಏನು ಮಾಡ್ತೀರಾ? ಸೋತೆ ಅಂತ ನೀವು ಮಾಡಿದಂಥ ಕೆಲಸ ಅಥವಾ ನೀವು ಮಾಡ್ತಿರುವಂಥ ಕೆಲಸ ಬಿಟ್ಬಿಡ್ತೀರಾ? ಇಲ್ಲ ತಾನೆ. ಸೋಲು ಗೆಲುವಿನ ಸೋಪಾನ ಅಂತಾರೆ. ಒಂದು ಸೋಲು ನಿಮಗೆ 1000 ಅನುಭವಗಳನ್ನು ಸೃಷ್ಟಿಸುತ್ತೆ ಬಂಧುಗಳೇ. ಸೋತಾಗ ನಾನು ಹೇಗೆ ಗೆಲ್ಲಬೇಕು ಅಂತ ಕೆಲಸ ಮಾಡಬೇಕು. ಕೊನೆ ಪಕ್ಷ ಆ ಕೆಲಸದಿಂದ ನನಗೆ ತೃಪ್ತಿ ಸಿಗ್ತಿದ್ಯಾ, ಸಾಕು, ಅದೇ ಗೆಲುವು. ರಾಮಾಯಣ ಮಹಾಭಾರತದಲ್ಲೇ ಸೋತವರಿದ್ದಾರೆ, ಇನ್ನು ನಾವ್ಯಾವ ಲೆಕ್ಕ? ಅಂದ್ರೆ ಜೀವನದಲ್ಲಿ ನಾವು ಸೋತಾಗ ಏನನ್ನಾದರೂ ಸಾಧಿಸಬೇಕು ಅನ್ನೋ ಛಲ ಇರಬೇಕು. ಗೆದ್ದೇ ಗೆಲ್ತೀನಿ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಭಾವನೆಯನ್ನು ಹೊಂದಿರಬೇಕು. ನಾನು ಎಷ್ಟೋ ಬಾರಿ ಯೋಚನೆ ಮಾಡ್ತೀನಿ, ಯಾರನ್ನೋ ನಾವು ನೋಡ್ಕೊಂಡು ಹೇಳ್ತೀವಿ, ನೋಡು ಎಷ್ಟು ಅಗರ್ಭ ಶ್ರೀಮಂತನಾಗಿದ್ದಾನೆ, ಎಂತಹ ಲಕ್ಕಿ ಪರ್ಸನ್ ಅಂತ. ತಪ್ಪು ಬಂಧುಗಳೇ. ನಾವು ಆ ರೀತಿಯ ದೃಷ್ಟಿಕೋನವನ್ನ ಒಂದು ಬಾರಿ ಬಿಡಬೇಕು. ಯಾಕೆ ಹೇಳಿ? ಆ ವ್ಯಕ್ತಿ ಅಗರ್ಭ ಶ್ರೀಮಂತನಾಗಿದ್ದಾನೆ, ಲಕ್ಕಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋ ಮಾತು ನಿಮ್ಮ ಮನಸ್ಸಲ್ಲಿ ಬಂತು ಅಂದ್ರೆ, ನಿಮಗಿಂತ ಅಗರ್ಭ ಶ್ರೀಮಂತರು ಈ ಜಗದಲ್ಲಿ ಯಾರೂ ಇಲ್ಲ. ನೆನ್ಪಿಟ್ಕೊಳ್ಳಿ. ಅದಕ್ಕೆ ಒಂದು ಮಾತಿದೆ ತಾನೆ, ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡ್ಬೇಡ. ಯಾರಿಗೊತ್ತು, ನೀನಿಟ್ಟಂತ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿಸುವಂತ ಹೆಜ್ಜೆಯಾಗಿರ್ಬೋದು. ಸೋತಾಗ ನಾನು ಹೇಳೋದಿಷ್ಟೇ, ಪ್ರಯತ್ನ ಮಾಡಿ. ಪ್ರಯತ್ನದಿಂದ ಒಂದಿಷ್ಟು ಸಾಧನೆಗೆ ಸಿದ್ಧಿ ಸಿಗ್ಬೋದು, ಒಂದಿಷ್ಟು ಸಾಧನೆಗೆ ದಾರಿ ತೋರ್ಬೋದು. ಒಳ್ಳೇದಾಗ್ಲಿ. ನಾನು ಸಾಯ್ತೀನಿ ಅನ್ನೋರಿಗೆ ಏನು ಹೇಳ್ತೀರಾ? ನಾನು ಹೇಳೋದಿಷ್ಟೇ, ಸಾಯ್ತೀನಿ ಅನ್ನೋದಾದ್ರೆ ಈ ಭೂಮಿಗೆ ಯಾಕೆ ಬಂದ್ರಿ ಅಲ್ವಾ? ಆ ಭಗವಂತ ಇಲ್ಲಿ ಯಾರನ್ನೂ ಕೂಡ ವ್ಯರ್ಥವಾಗಿ ಸೃಷ್ಟಿಸಿಲ್ಲ ಬಂಧುಗಳೇ. ಇಲ್ಲಿ ಸೃಷ್ಟಿಸಿದಾನಂದ್ರೆ ಆ ಭಗವಂತನಿಗೆ ಗೊತ್ತು ನೀವು ಏನನ್ನಾದ್ರೂ ಸಾಧಿಸ್ತೀರಂತ. ತಂದೆ ತಾಯಿ ಹೊತ್ತು ಹೆತ್ತು ಸಾಕಿರ್ತಾರೆ ನಿಮ್ಮನ್ನ, ಅಂತ ತಂದೆ ತಾಯಿಗೆ ಸಾಯ್ತೀನಿ ಅಂತಿರಲ್ಲ. ಅಂತ ತಂದೆ ತಾಯಿಯನ್ನ ಬಿಟ್ಟು ಸಾಯ್ತೀರಿ ಅಂತಿರಲ್ಲ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಇಂಥವರು ಭೂಮಿಗೆ ಬಾರ. ನಿಜ. ಯಾಕಂದ್ರೆ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ತರಿಸಿದವರು ಈ ಭೂಮಿ ಮೇಲೆ ಬಾಳುವಂತ ಯೋಗ್ಯತೆ ಇಲ್ಲದವರು. ನಾನು ಹೇಳೋದಿಷ್ಟೇ ಬಂಧುಗಳೇ, ಕಷ್ಟ ಎಲ್ರಿಗೂ ಬರುತ್ತೆ. ಕಷ್ಟ ಮನುಷ್ಯರಿಗೆ ಬರದೆ ಇನ್ನೇನು ಮರಗಿಡಕ್ಕೆ ಬರುತ್ತೇನು? ನಾನು ಸಾಯ್ತೀನಿ ಅನ್ನೋರಿಗೆ ಆಸ್ಪತ್ರೆಯ ಬಾಗಿಲು ಬಳಿ ಒಂದು ಬಾರಿ ಹೋಗಿ. ಯಾಕಂದ್ರೆ
ಜೀವ ಉಳಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ನನ್ನ ಮಗ ಬದುಕಬೇಕು, ನನ್ನ ಮಗಳು ಬದುಕಬೇಕು, ದಯವಿಟ್ಟು ಡಾಕ್ಟ್ರೆ ನನ್ನ ಮಗಳನ್ನ ಬದುಕಿಸ್ಕೊಡಿ. ಯಾಕೆ ಹೇಳಿ? ಜೀವ ಅಷ್ಟೊಂದು ಅಮೂಲ್ಯವಾದದ್ದು ಬಂಧುಗಳೇ. ಈ ಜೀವವನ್ನ ಭಗವಂತ ಕೊಟ್ಟಿದ್ದಾನೆ, ಭಗವಂತನೇ ಪಡ್ಕೋತಾನೆ. ಆದ್ರೆ ನಾವಾಗೆ ಶಿಕ್ಷಿಸುವಂತ ಅಧಿಕಾರ ನಮಗಿಲ್ಲ ಬಂಧುಗಳೇ. ಆಡೋ ಪ್ರತಿ ಮಾತಲ್ಲೆಲ್ಲ ನಾನು ಸಾಯ್ತೀನಿ ಅನ್ನೋರಿಗೆ ನಾನು ಹೇಳೋದಿಷ್ಟೇ, ನೀವೇನೋ ಸಾಯ್ತೀರಾ, ಆದ್ರೆ ನಿಮ್ಮ ನಂಬ್ಕೊಂಡಿರುವಂತ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ತಂದೆ ತಾಯಿ ಬದುಕೇನು? ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡಿರ್ತೀರಾ, ಇಲ್ಲ ಇನ್ನೇನೋ ದುಶ್ಚಟಗಳಿಗೆ ಬಲಿಯಾಗಿರ್ತೀರಾ. ಆ ಸಾಲನ ಯಾರು ತೀರಿಸ್ತಾರೆ? ಹೋದವನ್ ಹೋದ ಅಂತಾರೆ, ಆದ್ರೆ ಇದ್ದವ್ರ ಪಾಡೇನು? ಒಂದು ಬಾರಿ ಯೋಚನೆ ಮಾಡಬೇಕು. ಕೊನೆ ಪಕ್ಷ ಸಾಯುವ ಕ್ಷಣದಲ್ಲೂ ಕೂಡ ಯಾರಿಗೆ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ಆದ್ರೆ 4 ಜನರಿಗೆ ಕೆಟ್ಟದನ್ನ ಹಾರೈಸಿ ಹೋಗುವಂತ ವ್ಯಕ್ತಿತ್ವ ನಮ್ಮದಾಗಬಾರ್ದು ಬಂಧುಗಳೇ. ನಾವು ಸತ್ತಾಗ ಸ್ಮಶಾನ ಕೂಡ ಒಂದು ಬಾರಿ ಕಣ್ಣೀರಿಡಬೇಕು. ನಾವು ಸತ್ತಾಗ ಸಮಾಜ ಕೂಡ ಕಣ್ಣೀರಿಡಬೇಕು. ನಾವು ಸತ್ತಾಗ ನಮ್ಮ ತಂದೆ ತಾಯಿ ಹೇಳಬೇಕು, ಎಂತ ಮಗನಿಗೆ ನಾನು ಜನ್ಮ ಕೊಟ್ಟೆ ಅಂತ. ಎಂತಹ ಬಾಳನ್ ಬದುಕಬೇಕು ನಾವು, ಇಂತಹ ಬಾಳನ್ನ ನಾವು ಅನುಭವಿಸ್ಬೇಕು. ಅದನ್ನ ಬಿಟ್ಟು 100 ಜನ ಮಾತಾಡಬಾರ್ದು. ಹೋದವನ್ ಹೋದ, ತಂದೆ ತಾಯಿ ಪಾಡೇನು? ಇಂಥವ್ರಿದ್ರೆ ತಂದೆ ತಾಯಿಗೆ ಅವಮಾನ, ಇಂಥವನು ನಮ್ಮ ಸಮಾಜಕ್ಕೆ ಕಳಂಕ. ಯಾಕೆ ಬೇಕು ಇಂಥ ಮಾತುಗಳನ್ನ? ಅಲ್ವಾ? ನಾನು ಹೇಳೋದಿಷ್ಟೇ, ಎಲ್ಲದಕ್ಕೂ ಸಾವೇ ಪರಿಹಾರವಲ್ಲ. ಹಾಗಿದ್ರೆ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇತ್ತು. ಚಿಂತೆ ಚಿಂತೆ ಚಿಂತೆ, ಈ ಚಿಂತೆಯೊಳಗೆ ಸಾವೇ ಪರಿಹಾರ ಆಗಿದ್ರೆ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇತ್ತು ಬಂಧುಗಳೇ. ನಾನು ಹೇಳೋದಿಷ್ಟೇ, ಈ ಜೀವ ಅಮೂಲ್ಯವಾದದ್ದು. ಇರುವಷ್ಟು ದಿನ 4 ಜನರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, 4 ಜನರ ಕಣ್ಣಲ್ಲಿ ಕಣ್ಣೀರನ್ನ ತರಿಸುವಂತ ಗುಣ ನಮ್ಮದಾಗಬಾರ್ದು ಬಂಧುಗಳೇ. ಇನ್ಯಾರೋ ಪ್ರಶ್ನೆ ಮಾಡಿದ್ರು, ಕೆಲಸ ಇಲ್ಲ ಏನ್ ಮಾಡ್ಲಿ ಅಂತ. ನಾನು ಹೇಳೋದಿಷ್ಟೇ, ಇಲ್ಲಿ ನಮ್ಮ ಮನಸ್ಥಿತಿಗಳು ಏನಾಗಿದೆ ಅಂದ್ರೆ, ನಾವಿಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಲಕ್ಷಗಟ್ಟಲೆ ಸಂಬಳ ಬೇಕು. ಯಾಕೆ ಹೇಳಿ? ಯಾಕಂದ್ರೆ ಪಕ್ಕದ ಮನೆ ಹುಡುಗನೋ ಇಲ್ಲ ನನ್ನ ಸ್ನೇಹಿತನೋ ಇಲ್ಲ ನನಗಾಗದಿರುವಂತ ವ್ಯಕ್ತಿ ಲಕ್ಷಗಟ್ಟಲೆ ದುಡಿತಿದ್ದಾನೆ, ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗಲ್ಲ, ನನಗೆ ಕೆಲಸ ಬೇಕಂದ್ರೆ ಲಕ್ಷಗಟ್ಟಲೆ ಸಂಬಳ ಬೇಕು. ಒಂದ್ ಮಾತಿದೆ ಬಂಧುಗಳೇ, ಹೊಟ್ಟೆಗೆ ಎಷ್ಟು ಊಟ ಮಾಡ್ತೀರಿ ತಾನೆ? ಎಷ್ಟು ಊಟ ಮಾಡ್ತೀರಾ? ಹೊಟ್ಟೆಗೆ ಹಿಡಿಸುವಷ್ಟು ಮಾತ್ರ ತಾನೇ ಊಟ ಮಾಡ್ತೀರಾ? ನಾನು ಹೇಳೋದಿಷ್ಟೇ, ಪ್ರಾರಂಭದಲ್ಲೇ ನಾವು ಲಕ್ಷಗಟ್ಟಲೆ ಸಂಬಳ ಬೇಕಂದ್ರೆ ಜೀವನ ಪರ್ಯಂತ ನಾವು ಕೆಲಸ ಮಾಡೋಕೆ ಆಗೋದಿಲ್ಲ. ಯಾಕೆ ಹೇಳಿ? ಮಾಡೋ ಕೆಲಸ ಯಾವ್ದಾದ್ರೇನು ಬಂಧುಗಳೇ, ಅದರಿಂದ ನಮ್ಗೊಂದು ತುತ್ತು ಅನ್ನ ಸಿಗುತ್ತಾ? ಸಾಕು. ಯಾಕಂದ್ರೆ ಕೆಲಸ ಮಾಡದೆ ಹಾಗೆ ಕೂತ್ಕೊಳ್ಳೋಕ್ಕಿಂತ ಏನೋ ಒಂದು ಹೊತ್ತಿನ ಊಟಕ್ಕಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸೋದಿದೆಯಲ್ಲ. ಇನ್ನೊಂದು ಮಾತಿದೆ, ಯಾರ ಕಣ್ಣಿಗೆ ಬಿದ್ರು ನಿಮ್ಮನ್ನ ಯಾರು ಆಡ್ಕೊಂಡು ನಗ್ತಾರಲ್ಲ ಅಂತವ್ರ ಕಣ್ಣಿಗೆ ಬೀಳ್ಬಾರ್ದು ಬಂಧುಗಳೇ. ದಿನಕ್ಕೆ 300, 400, 500 ರೂಪಾಯಿ ಕೆಲಸ ಮಾಡ್ತೀರಾ, ಖುಷಿ ಪಡಿ. ಯಾಕಂದ್ರೆ ನೀವೇನ್ ಕದ್ದು ತಿಂತಿಲ್ಲ ತಾನೆ, ಕಷ್ಟಪಟ್ಟು ದುಡಿತಿದ್ದೀರಾ. ಕೆಲಸ ಮಾಡದೆ ಹಾಗೆ ಕೂತ್ಕೊಳ್ಳೋಕ್ಕಿಂತ ಕೆಲಸ ಮಾಡಿ 100, 200, 300, 400, 500 ಎಷ್ಟಾದ್ರೂ ದುಡಿತೀರಲ್ಲ, ಖುಷಿ ಪಡಿ. ಯಾಕಂದ್ರೆ ಆ ಕೆಲಸದಿಂದ ನಿಮ್ಗೆ ತೃಪ್ತಿದೆ ಅಂತ. ನಾನು ಹೇಳೋದಿಷ್ಟೇ, ಕೆಲಸ ಇಲ್ಲ ಅನ್ನೋಕ್ಕಿಂತ ಮುಂಚೆ ನೀವು ಮಾಡುವಂತ ಕೆಲಸ ಏನೇ ಆಗಿರ್ಲಿ ಅದು ಒಳ್ಳೆ ಕೆಲಸ ಆಗಿರ್ಬೇಕು. ಎಷ್ಟೇ ಕೋಟಿ ಹಣ ಇದ್ರೂ ಕೂಡ ನಮ್ಮಲ್ಲಿ ತೃಪ್ತಿ ಇರಬೇಕು. ಯಾಕಂದ್ರೆ ಕೋಟಿ ಹಣ ಇದ್ರೂ ನೋಟು ತಿನ್ನಲಾಗದು, 1000 ಜನರಿದ್ದರೂ ಸಾವು ತಪ್ಪಿಸಲಾಗದು ಬಂಧುಗಳೇ. ನಾನು ಹೇಳೋದಿಷ್ಟೇ, ಮಾಡೋ ಕೆಲಸ ಖುಷಿ ಕೊಡುತ್ತಾ? ಕೆಲಸ ಮಾಡಿ, ಒಳ್ಳೆ ಕೆಲಸ ಆಗಿರ್ಬೇಕು ಅಷ್ಟೇ. ಆ ಕೆಲಸದಿಂದ ನೀವು ಎಷ್ಟು ದುಡಿತಿರೋ ಗೊತ್ತಿಲ್ಲ, ಆದ್ರೆ ಒಂದೇ ಒಂದು ಮಾತು, ಖಾಲಿ ಕೂತವ್ರಿಗಿಂತ ನೀವೇ ಬೆಸ್ಟ್. ಏನಂತೀರಾ? ಹಾಗೆ ಕೊನೆಯ ಮಾತು, ನಂಬಿದವರಿಂದ ಮೋಸ ಹೋದೆ ಏನ್ ಮಾಡ್ಲಿ? ಉತ್ತರ ಇಷ್ಟೇ, ನಂಬಿದವರಿಂದ ಮೋಸ ಹೋದ್ರಿ ತಾನೆ, ನಂಬೋದನ್ನೇ ಬಿಟ್ಬಿಡಿ ಇಷ್ಟೇ. ಯಾಕಂದ್ರೆ ನಿಮ್ಮನ್ನು ನೀವು ನಂಬಿ, ನಿಮಗಿಂತ ನಂಬಿಕೆ ಉಳ್ಳವರು ಇಲ್ಲಿ ಯಾರೂ ಇಲ್ಲ ಬಂಧುಗಳೇ. ಫಸ್ಟ್ ಆಫ್ ಆಲ್ ನೀವು ನಂಬಿದೆ ತಪ್ಪು, ನನ್ನ ಪ್ರಕಾರ ಹೇಳೋದಾದ್ರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿನ 7 ಕಂಟೆಂಟ್ಗಳನ್ನು, ಒಂದೇ ಮಾತುಗಳನ್ನು ಹೇಳಿದ್ದೀನಿ ಅಂತ ಹೇಳ್ತಾ, ಒಂದೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಿತ್ತರಿಸಿದ್ದೀನಿ ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ನೋಡಿ, ನನಗೆ ಎಂತ ಸೌಭಾಗ್ಯ ಕೊಟ್ಟಿದ್ದಾನೆ ನೋಡಿ. ನನ್ನ ಮಾತುಗಳನ್ನು ನೀವು ಕೊನೆಯ ತನಕ ಕೇಳ್ತಿದ್ದೀರಲ್ಲ, ಇದಕ್ಕಿಂತ ನನಗೆ ಸೌಭಾಗ್ಯ ಇನ್ನೇನು ಬೇಕು? ನಾ ಪ್ರತಿ ಬಾರಿಯೂ ನಿಮ್ಮ ಹತ್ರ ಒಂದು ಲೈಕ್ ಕೇಳೋದಿಷ್ಟೇ. ಯಾಕಂದ್ರೆ ಇಲ್ಲಿ 100 ಸಂಚಿಕೆಗಳನ್ನು ಮಾಡಲಿಕ್ಕೆ ಶಕ್ತಿ ಬಂದಂತಾಗುತ್ತೆ. ನಿಮ್ಮ ಒಂದು ಲೈಕ್ ಒಬ್ಬ ಕಲಾವಿದರ ಬದುಕನ್ನೇ ಬದಲಾಯಿಸಬಹುದು. ಹಾಗೆ ನೊಂದಂಥ ಎಷ್ಟೋ ಜೀವಗಳಿಗೆ ಅದು ಮುನ್ನುಡಿಯನ್ನು ತರಬಲ್ಲದು. ಯಾಕಂದ್ರೆ ಈ ಮಾತುಗಳು ನಿರಂತರವಾಗಿರುತ್ತೆ. ಇಂದು ನಾನು ಒಂದೇ ವಿಡಿಯೋದಲ್ಲಿ 7 ರೀತಿಯ ಮಾತುಗಳನ್ನು ಆಡಲಿಕ್ಕೆ ರೆಡಿ ಇದ್ದೇನೆ. ಬಹಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾರೆ, ಜೀವನ ಅಂದ್ರೇನು, ನಮ್ಮವ್ರು ಯಾರು, ಸೋತಾಗ ಏನು ಮಾಡಬೇಕು, ನಾನು ಸಾಯ್ತೀನಿ ಅನ್ನೋರಿಗೆ ಏನು ಹೇಳಬೇಕು, ಕೆಲಸ ಇಲ್ಲ ಏನು ಮಾಡಲಿ, ನಂಬಿದವರಿಂದ ಮೋಸ ಹೋದೆ. ಇಂತಹ 7 ರೀತಿಯ ಮಾತುಗಳನ್ನು, ಅಂದರೆ ನಿಮ್ಮ 7 ಪ್ರಶ್ನೆಗಳಿಗೆ ನನ್ನ ಒಂದೇ ವಿಡಿಯೋದಲ್ಲಿ ಉತ್ತರಿಸಲಿಕ್ಕೆ ನಾನು ಬಂದಿದ್ದೇನೆ. ನಿಜ, ಆ ಭಗವಂತ ಕೊಟ್ಟಂತ ವರ ಇದು. ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸೊರವ. ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಾದರೆ ಇಂತಹ 100 ಮಾತುಗಳನ್ನಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನೋಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಬಂಧುಗಳೇ.